ಕೇಳಿದ ಪ್ರಶ್ನೆ ಅಂದ್ರೆ, ಈ ಅಪರಾಧ ಕೃತ್ಯ ನಡೆದ ಸ್ಥಳದಲ್ಲಿ ದರ್ಶನ್ ಅವರು ಆಚೆ ಬಂದು ಫೋಟೋ ತೆಗೆಸ್ಕೊಂಡ್ರ, ಕೊಲೆಯಾದ ವ್ಯಕ್ತಿ ದರ್ಶನ್ ಅವರ ಅಭಿಮಾನಿನ ಅಂತ ಕೂಡ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕಳವಳ ವ್ಯಕ್ತಪಡಿಸಿ. ಮ್ಯಾಟರ್ ಗಂಭೀರವಾಗಿದೆ, ನಾವು ಒಪ್ಕೊಂತೀನಿ. ಈ ತರ ಗಂಭೀರವಾಗಿರುವಂತ ಮ್ಯಾಟರ್ಗಳನ್ನ ಸಾಕಷ್ಟು ನಾವು ನೋಡಿದ್ದೀವಿ. ಗಂಭೀರವಾಗಿದೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಹಲವಾರು ವರ್ಷ ಜೈಲಲ್ಲಿ ಇರ್ತಾರೆ. ಜೈಲಲ್ಲಿದ್ದು ಕೊನೆಯದಾಗಿ ಅವರು ನಿರಪರಾಧಿ ಅಂತ ತೀರ್ಮಾನ ಆಗುತ್ತೆ. ನೀವು ಟು ದ ಪಾಯಿಂಟ್ ಮಾತಾಡ್ತಿಲ್ಲ ಸರ್. ನಾನೇನೋ ಕೇಳಿ ನಿರಪರಾಧಿ ಅಂತ ಆಗುತ್ತೆ ಅಂತ ಅನ್ಕೊಳ್ಳಿ. ಅಷ್ಟು ದಿನ ಅವ್ರು ಜೈಲಲ್ಲಿ ಇರ್ತಾರಲ್ಲ, ಅದಕ್ಕೆ ಯಾರು ಪರಿಹಾರ? ಬೇಲ್ ಇಸ್ ದಿ ರೂಲ್, ನಾಟ್ ಜೈಲ್. ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರನ್ನ ಅಪರಾಧಿ ಅಂತ ಹೇಳಿಲ್ಲ. ನಾನೆಲ್ಲ ಹೇಳ್ದೆ ಅಪರಾಧಿ ಅಂತ ಹೇಳಿದ್ದಾರೆ? ಅದನ್ನೇ ಬಿಂಬಿಸ್ತಾ ಇದ್ದೀನಿ. ನಾನೆಲ್ಲ ಬಿಂಬಿಸ್ತಿದ್ದೀನಿ ಸರ್. ಮೇಡಮ್, ಅಲ್ಲ ಹೇಳಿ, ಎಲ್ಲಿ ಬಿಂಬಿಸ್ದೆ? ನಾನು ಹೇಳಿದ ಮಾತುಗಳಲ್ಲಿ ಎಲ್ಲಿ ನಾನು ದರ್ಶನ್ ಅಪರಾಧಿ ಅಂತ ಬಿಂಬಿಸ್ದೆ? ನಮಗೆ ಪ್ರತಿಬಿಂಬಿಸ್ತು ಮೇಡಮ್. ನಾನು ಎಲ್ಲಿ ಬಿಂಬಿಸ್ತೆ ಅದನ್ನ ಹೇಳ್ಬೇಕಲ್ಲ ಸರ್. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಮೇಡಮ್, ನಮ್ಗೆ ಅನ್ನಿಸ್ತಾ ಇದೆ. ಎಲ್ಲಿ ಯಾವ ಮಾತು, ನನ್ನ ಮಾತಿನ ಯಾವ ಪದದಲ್ಲಿ ನಾನು ದರ್ಶನ್ನ ಅಪರಾಧಿ ಅಂತ ಹೇಳಿದೆ ಅಂತ ನೀವು ಹೇಳ್ತಾ ಇದ್ದೀರಾ? ಸುಪ್ರೀಂ ಕೋರ್ಟ್ ಜಡ್ಜ್ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ ತಕ್ಷಣ ಅಪರಾಧಿ ಅಂತ ಯಾಕೆ? ನಾನೆಲ್ಲ ಹೇಳಿದೆ ಸರ್, ನಾನೆಲ್ಲ ಹೇಳಿದೆ? ನಿಮ್ಮ ಬಾಯಲ್ಲಿ ಬರ್ತಿರೋ ಮಾತು, ನನ್ನ ಬಾಯಲ್ಲಿ ಬಂದಿದ್ದಲ್ಲ, ನಿಮ್ಮ ಬಾಯಲ್ಲಿ ಬಂದಿದ್ದನ್ನ ನಾನು ಹೇಳಲೇ ಇಲ್ಲ. ನಾನು ಬೇಕಾದ್ರೆ ಇದನ್ನ ರೀಪ್ಲೇ ಮಾಡಿ ತೋರಿಸ್ತೀನಿ. ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ನ ಜಡ್ಜೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಮ್ಯಾಟರ್ ಸೀರಿಯಸ್ ಹೌದೋ ಅಲ್ವೋ ಸರ್? ನಾನು ಅಷ್ಟೇ ಪ್ರಶ್ನೆ ಮಾಡಿದ್ದು. ಮೇಡಮ್, ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದಾಕ್ಷಣ ನೀವ್ ಯಾಕೆ ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ? ನಾನೆಲ್ಲಿ ನೆಗೆಟಿವ್ ಆಗಿ ಥಿಂಕ್ ಮಾಡಿದೆ ಸರ್? ಆಸ್ ಎ ಜರ್ನಲಿಸ್ಟ್ ಪ್ರಶ್ನೆ ಕೇಳೋದು ನನ್ನ ಧರ್ಮ, ನಾನು ಕೇಳಿದ್ದೀನಿ. ವ್ಯಕ್ತಪಡಿಸಿದ್ದಾರೆ, ಹೌದು. ಕಳವಳ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಅಪರಾಧಿ ಆಗಿದ್ದಾರೆ ಅಂತಲ್ಲ ಅಲ್ವಾ? ಒಬ್ಬ ವಕೀಲರಾಗಿ ನೀವ್ ಹಾಗಾದ್ರೆ ದರ್ಶನ್ ಅವರನ್ನ ನಿರಪರಾಧಿ ಅಂತ ಹೇಳಿ ಘೋಷಿಸ್ತಾ ಇದ್ದೀರಾ? ಖಂಡಿತ ಹೇಳೋದಿಲ್ಲ. ಅದು ಬೇಕು, ಖಂಡಿತ ಹೇಳೋದಿಲ್ಲ. ನಿರಪರಾಧಿ ಅಂತ ನಾ ಹೇಳೋದಿಲ್ಲ. ಅವರು ಅಪರಾಧ ಮಾಡಿದಾರಾ ಇಲ್ವಾ ಅನ್ನೋದನ್ನ ಅದು ಟ್ರಯಲ್ ಅಲ್ಲಿ ಪ್ರೂವ್ ಆಗುತ್ತೆ. ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡುತ್ತೆ ಯಾವುದು ನ್ಯಾಯಾಲಯ. ಕೆಳ ನ್ಯಾಯಾಲಯ ಎಲ್ಲ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ನೋಡಿ ಪರಿಶೀಲನೆ ಮಾಡಿ ಕೊನೆಯದಾಗಿ ಅವ್ರ ಅಪರಾಧಿನ ಅಲ್ವಾ ಅನ್ನೋದನ್ನ ನ್ಯಾಯಾಲಯ ತೀರ್ಪು ಮಾಡುತ್ತೆ. ನ್ಯಾಯಾಲಯ ತೀರ್ಪು ಕೊಡೋ ತನಕ ಅಭಿಮಾನಿಗಳಾಗ್ಬೋದು ಅಥವಾ ಬೇರೆಯವರಾಗ್ಬೋದು ಸಮಾಧಾನದಿಂದ ಇರಬೇಕು ಅನ್ನೋದಷ್ಟೇ ನಮ್ಮ ಮನವಿನೂ ಅಷ್ಟೇನೆ. ಸೋನು ಶೆಟ್ಟಿ ಅವರೇ, ಮೊದಲನೇದಾಗಿ ಕ್ಷಮೆ ಇರಲಿ, ನಿಮ್ಮನ್ನ ಲೇಟ್ ಆಗಿ ಮಾತನಾಡ್ತಿದ್ದೀನಿ. ಬಟ್ ಇಲ್ಲಿ ಕೆಲವರು ಹೇಳ್ತಾ ಇದ್ರು, ಮನೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಕಳಿಸಿದ್ರೆ, ಅಶ್ಲೀಲವಾದ ಮೆಸೇಜ್ಗಳು ಬಂದ್ರೆ ಕೋಪ ಬರೋದಿಲ್ವಾ? ಆ ಕೋಪ ಈ ರೀತಿಯಾಗಿ ಆಗಿರಬಹುದು, ಆಗಿದೆ, ನಾನು ಮತ್ತೆ ಹೇಳ್ತಿದ್ದೀನಿ, ಆಗಿದೆ ಅಂತಲ್ಲ, ಆಗಿರಬಹುದು ಅಂತ ಹೇಳ್ತಿದ್ದಾರೆ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ, ಅನೇಕ ಪೋಸ್ಟ್ಗಳನ್ನ ಮಾಡ್ತಿರ್ತೀರಿ, ನಿಮಗೂ ನೆಗೆಟಿವ್ ಕಾಮೆಂಟ್ಗಳು ಬರ್ತಿರುತ್ತೆ. ಹೌ ಡೂ ಯು ರಿಯಾಕ್ಟ್? ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್, ಸಮಾಜದಲ್ಲಿ ನಾವು ಇದ್ದೀವಿ ಅಂದರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು. ಆ ರೆಸ್ಪೆಕ್ಟೇ ಕೊಟ್ಟಿಲ್ಲ ಅಂತಂದರೆ ಒಂದು ಹೀರೋ ಅಂದಮೇಲೆ ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿರಬೇಕು ಹೊತ್ತು ಈ ಥರ ಫ್ಯಾನ್ಸ್ಗಳು ಇಟ್ಕೊಂಡು ಈ ಥರ ಅಶ್ಲೀಲವಾಗಿ ಕಮೆಂಟ್ಸ್ ಹಾಕೋದ್ರಿಂದ ಏನೂ ಇಲ್ಲ. ಅವರು ಇವಾಗ ಓಕೆ, ಈ ಥರ ರಮ್ಯಾ ಅವ್ರಿಗೆ ಕಮೆಂಟ್ಸ್ ಹಾಕಿದ್ರು, ನನಗೆ ಕಮೆಂಟ್ಸ್ ಹಾಕಿದ್ರು, ತುಂಬ ಅಶ್ಲೀಲವಾಗಿ ಹೇಳೋಕ್ಕೆ ಆಗಲ್ಲ ಪದಗಳು. ಎಸ್ ತುಂಬ ಅಶ್ಲೀಲವಾಗಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ, ಕೆಲವೊಂದಷ್ಟೇ ಪೋಸ್ಟ್ ಮಾಡಿದ್ದೀನಿ. ಈ ಥರ ಒಂದು ಅಶ್ಲೀಲವಾಗಿ ಕಮೆಂಟ್ಸ್ ಹಾಕಿದಾಗ ದರ್ಶನ್ ಅವರು ಸುಮ್ಮನೆ ಯಾಕಿದ್ರು ಅನ್ನೋದೊಂದು ಪ್ರಶ್ನೆ ಇದೆ. ಅವ್ರ ಫ್ಯಾನ್ಸ್ಗೆ ಹೇಳಬೇಕು, ಈ ಥರ ನೀವು ಮಾಡ್ತಿರೋದು ತಪ್ಪು, ಮಾಡಬಾರ್ದು ಈ ಥರದಂತ ದರ್ಶನ್ ಅವರು ಅವ್ರ ಫ್ಯಾನ್ಸ್ಗೆ ಹೇಳಬೇಕು. ಇಷ್ಟು ದಿನ ಸುಮ್ಮನೆ ಇದ್ದಾರೆ, ರಮ್ಯಾ ವಿಷಯದಲ್ಲೂ ಸುಮ್ಮನೆ ಇದ್ದರು. ಈ ಥರ ನಮ್ಮ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಆಗ್ತಾ ಇದೆ ಅಂದಮೇಲೆ ಸುಮ್ಮನೆ ಇರಬಾರ್ದು. ಅವ್ರು ಏನಾದರೂ ಒಂದು ಹೇಳಬೇಕು. ಈಗ ಎಕ್ಸಾಂಪಲು ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲ ಕಮೆಂಟ್ ಹಾಕಿದ್ರು ಅಂತ ಬೇರೆ ರೀತಿಯಲ್ಲೇ ಹೋದರು. ಈಗ ನಾವೆಲ್ಲ ಹೆಣ್ಮಕ್ಳಲ್ವಾ, ನಮಗೂ ಸ್ಪಂದಿಸ್ಬೇಕಲ್ವಾ? ಅವರು ಸುಮ್ಮನೆ ಇರೋದ್ರಿಂದ ಏನೂ ಇಲ್ಲ. ಅವರು ಫಸ್ಟ್ ಆಫ್ ಆಲ್ ಸುಮ್ಮನೆ ಇರೋದೇ ಇಲ್ಲಿವರೆಗೂ ಈ ದರ್ಶನ್ ಅವರ ಈ ಸ್ಥಿತಿಗೆ ಕಾರಣನೇ ಅವರ ಫ್ಯಾನ್ಸುಗಳಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಈ ಥರ ಅಶ್ಲೀಲ ಕಮೆಂಟ್ಸ್ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ತಿದ್ರೆ ಹೇಗೆ? ಅವ್ರ ಫ್ಯಾನ್ಸೇ ಅಲ್ಲ ಅಂತಾರೆ ಇವ್ರುಗಳು. ಫ್ಯಾನ್ಸೇ ಇಲ್ಲ ಅಂದ್ರೆ ಅದು ಹೇಗೆ ಹೇಳೋಕ್ಕಾಗುತ್ತೆ? ಈಗ ಅವರಿಗೂ ಗೊತ್ತಿರಲ್ಲ ಯಾರು ಅಂತ, ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಹೇಗೆ ಹೇಳ್ತಾರೆ ಅವರು? ಈಗ ಡಿ ಬಾಸ್ ಫ್ಯಾನ್ಸ್ ಇಂದನೇ ಬರ್ತಾ ಇದೆಯಲ್ವಾ? ಈಗ ನಿಮಗೆ ಬಂದ ಕಾಮೆಂಟ್ಗಳು ದರ್ಶನ್ ಅವರ ಅಭಿಮಾನಿಗಳೇ ಮಾಡಿದ್ರು ಅನ್ನೋದು ನಿಮ್ಗೆ ಹೆಂಗ್ ಕನ್ಫರ್ಮ್ ಆಯ್ತು ಅಂತ? ಒಂದು ವಿಡಿಯೋ ಹಾಕಿದ್ದೆ ನಾನು. ಅದು ಇವಾಗ ಯಾರೇ ಆಗಲಿ ಸೋಷಿಯಲ್ ಮೀಡಿಯಾ ಅಂದಮೇಲೆ ಅವ್ರವ್ರ ಅಭಿಪ್ರಾಯ ಹೇಳೋದು ಕಾಮನ್ ಇರುತ್ತೆ. ಈಗ ನನಗೆ ನನ್ನ ಅಭಿಪ್ರಾಯ ಹೇಳೋದು ತಪ್ಪಂತ ಅಲ್ಲ, ಆಯಿತಾ? ಅವ್ರವ್ರ ಅಭಿಪ್ರಾಯ ಹೇಳಿದ್ದಾರೆ, ಹೇಳಿದ್ಮೇಲೆ ನಾನು ಒಂದು ವಿಡಿಯೋ ಹಾಕಿದ್ಮೇಲೆ ಆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾನ್ಸ್ ಪೇಜಿಂದನೇ ಬಂದಿದೆ. ಅವ್ರ ಫ್ಯಾನ್ಸ್ ಪೇಜಿಂದನೇ ಬಂದು ಆ ವಿಡಿಯೋ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಾನು ಬೇರೆ ಥರನೇ ನೋಡ್ತೀನಿ ಅಂತ ಕಮೆಂಟೆಲ್ಲ ಹಾಕಿದ್ದಾರೆ. ಈ ಥರ ಅಶ್ಲೀಲವಾಗಿ ಇಷ್ಟೊಂದು ವಲ್ಗರಾಗಿ ಯೂಸ್ ಮಾಡೋದು, ನಾನು ಇವಾಗಲೂ ಹೇಳ್ತೀನಿ, ದರ್ಶನ್ ಫ್ಯಾನ್ಸ್ ಬಿಟ್ಟರೆ ಬೇರೆ ಯಾವ ಫ್ಯಾನ್ಸ್ಗಳು ಈ ಥರ ಅಶ್ಲೀಲವಾಗಿ. ಈಗ ಕೆಲವೊಂದು ಮಾತುಗಳನ್ನ ಐ ನೋ ನಾವು ಆನ್ ಏರ್ ಪ್ರಸಾರ ಮಾಡ್ಲಿಕ್ಕೂ ಆಗಲ್ಲ, ನಿಮ್ಗೆ ಹೇಳಲಿಕ್ಕೂ ಮುಜುಗರ ಆಗತ್ತೆ. ಆದರೆ
ಆ ಅನುಭವ ಇದೆಯಲ್ಲ, ಆ ರೀತಿ ಅಶ್ಲೀಲವಾಗಿ ಪದಗಳನ್ನ ಕೇಳಿಸ್ಕೊಳ್ಳೋದು, ಕಾಮೆಂಟ್ಗಳನ್ನ ಗಮನಿಸೋದು, ಅದು ಎಷ್ಟರ ಮಟ್ಟಿಗೆ ಒಬ್ಬ ಹೆಣ್ಮಗಳಿಗೆ ಹರ್ಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸೋ ಪ್ರಯತ್ನವಾಗಿ ನಿಮಗೆ ಕೇಳ್ತಿದ್ದೀನಿ. ಒಂದೆರಡು ಕಾಮೆಂಟ್ಗಳು ಸಾಧ್ಯ ಆದ್ರೆ ಇದ್ರೆ ಓದಬಹುದಾ, ಅಥವಾ ನಿಮಗೆ ನೆನಪಿರೋದು ಹೇಳ್ಬಹುದಾ? ನೀವು ಎಲ್ಲಾ ಪದಗಳನ್ನು ಹೇಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತಿಲ್ಲ, ನೀವೇನ್ ಹೇಳ್ಬೋದು? ಹೇಳಕ್ಕೆ ಆಗಲ್ಲ ಅಂತ ಅಶ್ಲೀಲವಾದ, ಅಷ್ಟೊಂದು ಹೇಳಕ್ಕೆ ಆಗದೆ ಇರೋಂಥ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಯಾವುದೇ ಹೆಣ್ಮಗುಗಾಗಲಿ ಆ ಥರ ವರ್ಡ್ಸ್ ಯೂಸ್ ಮಾಡಿದಾಗ ನನಗೆ ಸೀರಿಯಸ್ಲಿ ಹೇಳ್ತೀನಿ, ನನಗಂತೂ ತೊಗೊಳಕ್ಕಾಗಲಿಲ್ಲ. ರೇಣುಕಾಸ್ವಾಮಿ ವಿಚಾರದಲ್ಲಿ ಬರಬೇಕು ಅಂದರೆ ಅವ್ರ ಕಮೆಂಟ್ಸ್ ಹಾಕಿದಾಗ ನನಗೆ ಇದೆಲ್ಲ ಅಷ್ಟು ಗೊತ್ತಿರಲಿಲ್ಲ. ಫಸ್ಟಲ್ಲಿ ತುಂಬ ಭಯಪಟ್ಟು ಡಿಲೀಟ್ ಮಾಡಿರೋದಿದೆ, ಮೆಸೇಜ್ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿರೋದಿದೆ. ಆವಾಗ ನಾನು ದರ್ಶನ್ ಪರ ಮಾತಾಡಿದ್ದೀನಿ, ದರ್ಶನ್ ಅವ್ರ ಪರನೇ ಮಾತಾಡಿದ್ದೀನಿ. ರೇಣುಕಾಸ್ವಾಮಿ ಅವ್ರಿಗೆ ಏಕೆ ಕಾಮುಕಸ್ವಾಮಿ ಅಂತ ಹೇಳಬೇಕು, ಅವರಿಗೆ ಈ ಥರ ಎಲ್ಲ ಮಾಡಿದಂತ ಅವ್ರ ಪರ ಮಾತಾಡಿದವಳು ಈಗ ನನಗೆ ಈ ಥರ ಅಶ್ಲೀಲ ಕಮೆಂಟ್ ಹಾಕಿದ್ರೆ ಅವ್ರು ಯಾವ ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ನಾನು ಸೀರಿಯಸ್ಲಿ ನಂಗೆ ಗೊತ್ತು. ನೀವು ಅದನ್ನ ಲೀಗಲಿ ಏನು ಫೈಟ್ ಮಾಡ್ಲಿಲ್ವಾ? ಈಗ ರಮ್ಯಾ ಅವ್ರ ಕಂಪ್ಲೇಂಟ್ ಕೊಟ್ಟರು. ಫಸ್ಟಲ್ಲಿ ರೇಣುಕಾಸ್ವಾಮಿ ವಿಷಯದಲ್ಲಿ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೊ ಈ ವಿಷಯದಲ್ಲಿ ನಾನು ಸ್ವಲ್ಪ ನನಗೆ ಸ್ವಲ್ಪ ಹುಷಾರಿರೋದ್ರಿಂದ ನಾನು ಆ್ಯಕ್ಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ನಾನು ತೊಗೊತೀನಿ, 100% ನಾನು ತೊಗೊತೀನಿ. ಅದು ಸೈಬರ್ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ನನಗೆ ಅಶ್ಲೀಲ ಕಮೆಂಟ್ಸ್ ಆಗೋರು ನಾನು ಯಾರನ್ನೂ ಬಿಡಲ್ಲ. ಅದು ಒಂದು ಹೆಣ್ಮಗುಗೆ ಗೊತ್ತಾಗುತ್ತೆ ಆ ನೋವೇನು. ಅವ್ರು ಆ ಥರ ಎಲ್ಲೋ ಕುತ್ಕೊಂಡು ಒಂದು ಹೆಣ್ಮಗುಗೆ ಮಾತಾಡೋದ್ರಿಂದ ಆ ನೋವು, ಅದು ಮೆಸೇಜ್ ನೋಡಿದಾಗ ಅವ್ರಿಗೆ ಆ ಫೀಲ್ ಹೆಂಗಿರುತ್ತೆ ಅಂತ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಲ್ಲ. ಮೇಡಮ್ ಅವ್ರು ಹೇಳಿದ್ರು ಏನೋ ಡಿ ಬಾಸ್ ಅಭಿಮಾನಿಗಳೇ ಕಮೆಂಟ್ ಹಾಕಿರೋದು, ಡಿ ಬಾಸ್ ಅಭಿಮಾನಿಗಳೇ ಕೆಟ್ಟದಾಗೆ ಅವ್ರಿಗೆ ಮಾಡಿರೋದು ಅಂತ. ಅದು ಹೆಂಗಿದೆ ಅವ್ರಿಗೆ ಪ್ರೂವ್ ಮಾಡೋಕ್ಕೆ ಹೇಳಿ ಆಯ್ತಾ? ಸುಮ್ಮನೆ ಹೇಳೋದಲ್ಲ ಮೇಡಮ್. ಯಾರನೋ ಎಲ್ಲರೂ ಅಕ್ಕ ತಂಗಿ ಅಮ್ಮನ ಜೊತೆನೆ ಹುಟ್ಟಿ ಬೆಳೆದಿರೋರು, ಎಲ್ಲರೂ ಅಕ್ಕ ತಂಗಿ ಥರನೇ ನೋಡೋದು. ಬರೀ ಡಿ ಬಾಸ್ ಅಭಿಮಾನಿಗಳೇ ಹೋಗ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಹಾಕಲ್ಲ, ಬೇರೆಯವರೇ ಮಾಡಿರ್ಬೋದು ಡಿ ಬಾಸ್ ಫೋಟೋ ಹಾಕೊಂಡು. ಇವಾಗ ಇಲ್ಲಿಂದ ಒಂದು ಎಜುಕೇಶನ್ ಆಗ್ಬಿಡ್ಲಪ್ಪ ಎಲ್ಲರಿಗೂ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಡಿ ಬಾಸ್ ಹೆಸರಲ್ಲಿ ಕೆಟ್ಟದಾಗ ಕಾಮೆಂಟ್ಗಳನ್ನ ಅನುಭವಿಸ್ತಿದ್ದಾರೆ, ಅವ್ರಿಗೊಂದು ಎಜುಕೇಶನ್ ಆಗ್ಬಿಡ್ಲಿ. ಇವರು ನಿಜವಾಗ್ಲೂ ದರ್ಶನ್ ಅವರ ಅಭಿಮಾನಿಗಳು, ಇಂಥವ್ರು ದರ್ಶನ್ ಅವರ ಅಭಿಮಾನಿ ಅಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯೋದು ಹೆಂಗೆ? ಮೇಡಮ್ ಸೈಬರ್ ಕ್ರೈಮ್ ಇದೆ ಮೇಡಮ್, ಹೋಗ್ಲಿ ಕಂಡುಹಿಡಲಿ, ಅವೆಲ್ಲ ಮಾಡಲಿ. ಯಾಕೆ ಪ್ರೂವ್ ಮಾಡೋಕ್ಕಲ್ಲ? ಈಗ ನಾವು ಬಂದು ತೋರಿಸ್ಕೊಂತ ಇದೀವಿ ಲೈವಲ್ಲಿ, ನಾವು ಡಿ ಬಾಸ್ ಅಭಿಮಾನಿನೇ ಅಂತಾನೆ ತೋರಿಸ್ಕೊಂತ ಇದೀವಿ. ಹಂಗನ್ಬಿಟ್ಟು ಹೋಗ್ಬಿಟ್ಟು ಕೆಟ್ಟದಾಗ ಮೆಸೇಜ್ ಹಾಕಲ್ಲ. ಅಲ್ಲ, ದರ್ಶನ್ ಅಭಿಮಾನಿಗಳ ಅಫಿಷಿಯಲ್ ಅಭಿಮಾನಿಗಳ ಸಂಘದಿಂದ ಏನು ಅದಕ್ಕೆ ಕ್ರಮನೇ ಇಲ್ವಾ? ಇಂಥವ್ರ ಅಭಿಮಾನಿಗಳಲ್ಲ, ಇಂಥವ್ರ ಅಭಿಮಾನಿ ಅಂತ ಅನ್ಕೊಂಡು ಕೆಟ್ಟದಾಗ ಕಾಮೆಂಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಡಿ ಬಾಸ್ ಅವ್ರು ಬಂದು ಹೇಳ್ಬೇಕು, ಬಂದು ಈ ತರ ಇದು ಮಾಡ್ಬೇಕು ಹಂಗೆ ಅಂದ್ರು. ಇವಾಗ ಅವ್ರ ಕಷ್ಟದಲ್ಲಿ ಅವ್ರು ಇದಾರೆ, ಬಂದು ಹೇಳಷ್ಟು ಯಾರಿಲ್ಲ. ಬಂದ್ಬಿಟ್ಟು ಅವ್ರು ಬಂದು ನಮ್ಗೇನು ಹೋಗಿ ಕೆಟ್ಟದಾಗೆ ಮೆಸೇಜ್ ಮಾಡಿ ಕೆಟ್ಟದಾಗ ಎಲ್ಲರಿಗೂ ಬೈರಿ ಅಂತ ಬಂದು ಹೇಳ್ಕೊಟ್ಟಿಲ್ಲ. ಪಾಪ ಅವ್ರ ಕಷ್ಟದಲ್ಲಿ ಅವ್ರ ನೋವೆಲ್ಲ ಅವ್ರು ತಿಂತಾ ಇದಾರೆ ಆಯ್ತಾ? ಅದನ್ನ ಬಿಟ್ಟು ಮಾತಾಡಿದ್ರೆ ಡಿ ಬಾಸ್ ಅಭಿಮಾನಿಗಳೇ ಎಲ್ಲ ಮಾಡ್ತಾ ಇರೋದು, ಡಿ ಬಾಸ್ ಅಭಿಮಾನಿಗಳೇ ನೀವೊಬ್ಬ ಅಭಿಮಾನಿಯಾಗಿ, ದರ್ಶನ್ ಅವರ ಅಭಿಮಾನಿಯಾಗಿ, ಅಭಿಮಾನಿ ಸಂಘದ ಸದಸ್ಯರಾಗಿ ನೀವ್ ಹೇಳಿ, ಇವರು ದರ್ಶನ್ ಅವರ ಅಭಿಮಾನಿ, ಇವ್ರು ದರ್ಶನ್ ಅಭಿಮಾನಿ ಅಲ್ಲ, ಕಂಡುಹಿಡಿಯೋದು ಹೆಂಗೆ? ಮತ್ತೆ ಇವ್ರು ಹೆಂಗ್ ಹೇಳಿದ್ರು ಮತ್ತೆ ಡಿ ಬಾಸ್ ಅಭಿಮಾನಿನೇ ಮಾಡೋರು ಅಂತ? ಅವ್ರು ಬಿಟ್ಬಿಡಿ, ಅವ್ರದ್ದು ಬಿಟ್ಬಿಡಿ. ನೀವ್ ಹೇಳಿ, ನಮಗ್ ಗೊತ್ತಾಗ್ಲಿ, ಟಿವಿಲ್ ನೋಡೋ ಜನಕ್ ಗೊತ್ತಾಗ್ಲಿ, ಬೇರೆ ನಟರಿಗೆ ಗೊತ್ತಾಗ್ಲಿ, ದರ್ಶನ್ ಅವರ ಅಭಿಮಾನಿಗಳು ಇವರು, ದರ್ಶನ್ ಅಭಿಮಾನಿ ಇವರಲ್ಲ, ಹೆಂಗ್ ಗೊತ್ತಾಗತ್ತೆ? ಅದೇ ಮೇಡಮ್, ಯಾರಂತ ಗೊತ್ತಾಗಲ್ಲ. ಇವಾಗ ನಾವೇ ಮಾಡಿದೀವಿ ಅಂತಾನು ಗೊತ್ತಾಗಲ್ಲ, ಅವರೇ ಮಾಡಿದಾರೆ ಅಂತಾನು ಗೊತ್ತಾಗಲ್ಲ. ಅವ್ರು ಆರೋಪ ಮಾಡ್ತಾ ಇದಾರೆ. ಇವಾಗ ಹೋಗ್ಲಿ, ಅವ್ರಿಗೆ ಗೊತ್ತಿಲ್ಲ ಅಲ್ಲ ಡಿ ಬಾಸ್ ಅಭಿಮಾನಿ ಅಂತ ಏನ್ ಆರೋಪ ಮಾಡ್ತಾ ಇದಾರೆ. ಫೋಟೋ ಹಾಕಿದ್ದಾರೆ, ಇವಾಗ ನಿಮ್ ಫೋಟೋ ಹಾಕೊಂಡು ನಾನು ಹೋಗ್ಬಿಟ್ಟು ಫಸ್ಟ್ ಕಂಪ್ಲೇಂಟ್ ಕೊಡ್ತೀನಿ ಸರ್. ನನ್ನ ಫೋಟೋ ಹಾಕಿ ಯಾರಾದ್ರೂ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿರೋದು ನನ್ ಗಮನಕ್ಕೆ ಕೊಟ್ರೆ, ಒಂದ್ ನಿಮಿಷ, ನಾನ್ ದರ್ಶನ್ ಅವ್ರ ತರದಲ್ಲಿ ಮೌನವಾಗಿರಲ್ಲ, ನಾನು ಕಂಪ್ಲೇಂಟ್ ಕೊಡ್ತೀನಿ. ನೀವು ಕೊಡಲ್ವಾ? ನೀವು ನಿಮ್ಮ ಫೋಟೋ ಬಳಸ್ಕೊಂಡ್ರೆ, ಇವಾಗ ನಿಮ್ ಫೋಟೋ ಡಿಪಿಲಿ ಇರುತ್ತೆ, ನೀವು ಹೋಗ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತೀರಾ. ಎಕ್ಸಾಂಪಲ್, ಬೇರೆಯವ್ರಿಗೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ, ನಿಮ್ ಫೋಟೋನ ಬೇರೆಯವ್ರು ಹಾಕೊಂಡಿರ್ತಾರೆ, ಅವರು ನಿಮ್ಮ ಅಕೌಂಟ್ ಇಂದ ಬೇರೆಯವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ. ಅವಾಗ ಅದು ನೀವೇ ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ? ನನಗ್ ಗಮನಕ್ಕೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕ್ಸ್ಕೊಳ್ತೀನಿ. ನೆನಪಿಲ್ಲ ಸರ್, ನಾನು ಶ್ರೀನಿವಾಸ್ ಸರ್ನ ಕೇಳ್ತೀನಿ. ಇಡೀ ದೇಶದಲ್ಲಿ ನೀವು ನೋಡಿ, ಇಲ್ಲಿ ಮಾತ್ರ ತೆಲುಗು, ತಮಿಳಲ್ಲೂ